ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಮಾವಿನಕಾಯಿ ಸೀಸನ್ ಮುಗಿಯೋಷ್ಟರಲ್ಲೇ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋಬೇಕಾಗಿರುವಂಥ ಮಾವಿನಕಾಯಿ ಹೋಳಿಗೆ ಇವತ್ತು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲು ಮಾವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೈದಾ ಹಿಟ್ಟು, ಒಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಆಪ್ಷನ್, ನಿಮಗೆ ಬೇಕಿದ್ರೆ ವೈಟ್ಗೆ ಆಗುತ್ತೆ, ಆ ಥರ ಮಾಡ್ಕೊಬೋದು. ಸೊ ಹೋಳಿಗೆ ಅಂದ್ರೇ ಯೆಲ್ಲೋ ಕಲರ್ ಇರಬೇಕಲ್ಲ. ಒಂಚೂರು ರವೆ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ರವೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇರೆ ಏನು ಹಾಕ್ಕೊಳ್ತಿಲ್ಲ ನಾನು. ಬೇಕಿದ್ರೆ ಚಿಟಿಕೆ ಉಪ್ಪು ಹಾಕ್ಕೋಬೋದು ನೀವು. ಸೊ ನಾನು ಸ್ವಲ್ಪ ಹಾಕ್ಕೊಂಡು ಮೆತ್ತಗೆ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಮೆತ್ತಗಾದರೆ ಅಷ್ಟು ಮೆತ್ತಗೆ ಒಬ್ಬಟ್ಟಿರುತ್ತೆ. ನೋಡಿ, ಇವಾಗ ಈ ಥರ ಆಗಿದೆ ಮೆತ್ತಗೆ. ಇದಕ್ಕೇ ಒಂಚೂರು ಆಯಿಲ್ ಹಾಕ್ಕೊಂಡು ನಾನು ಲಾಸ್ಟಲ್ಲಿ ಮತ್ತೆ ಚೆನ್ನಾಗಿ ನಾದ್ಕೊಂಡು, ಮತ್ತೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಒಂದು 1 ಅವರನ್ನು ಬಿಡಬೇಕು. ಆವಾಗ ಒಂಚೂರು ಮೆತ್ತಗಾಗುತ್ತೆ. ಮೈದಾ ಅಲ್ವಾ ಅದು. ಸೊ ಅಟ್ಲೀಸ್ಟ್ 1 ಅವರ್ ಬಿಟ್ಟರೆ ಮೆತ್ತಗಾಗುತ್ತೆ ನಿಮಗೆ ಒಬ್ಬಟ್ಟು. 1 ರಿಂದ 2 ಅವರ್, ಅದ್ರ ಮೇಲೆ ಎಷ್ಟೊತ್ತು ಬಿಟ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ಒಳಗಡೆ ಇಟ್ಕೊಳ್ಳೋಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಚಿರೋಟಿ ರವೆನೂ ತೊಗೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಒಣ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು. ಸೊ ಹಸಿ ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಇದಕ್ಕೇ ಇವಾಗ ನಾನು ಆಲ್ರೆಡಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ. ಸೊ ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಮಾವಿನಕಾಯಿ ಪ್ಯೂರಿ ಹಾಕ್ತಾಯಿದ್ದೀನಿ. ನೋಡಿ, ಮಾವಿನಕಾಯಿ ನಿಮ್ಗೆ ಯಾವ್ದು ಬೇಕಾದ್ರೆ ತೊಗೋಬೋದು. ಹುಳಿ ಇದ್ದರೆ ಒಬ್ಬಟ್ಟು ಹುಳಿ ಬರುತ್ತೆ. ಸೊ ಆದಷ್ಟು ಸ್ವೀಟಾಗಿರೋಂಥ ಮಾವಿನಕಾಯಿ ತೊಗೊಳ್ಳಿ. ಸೊ ಒಬ್ಬಟ್ಟು ಸ್ವೀಟಾಗಿರುತ್ತೆ. ಸೊ ಇದಾಗಿದೆ ನೋಡಿ. ಇನ್ನು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದಕ್ಕೆ ನಾನು ಆಲ್ರೆಡಿ ಕಾಯಿಸಿಟ್ಕೊಂಡಿರೋಂಥ ಬೆಲ್ಲ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೋಬೋದು, ಇಲ್ಲ ಬೆಲ್ಲ ಹಾಕ್ಕೋಬೋದು, ಎರಡು ನಿಮ್ಮ ಆಪ್ಷನ್ನು. ಈ ಪಾಯಿಂಟಲ್ಲಿ ಹಾಕ್ಕೊಂಡು ಅದು ಗಟ್ಟಿ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾನೇ ಇರಬೇಕು ನೀವು. ನೋಡಿ, ಈ ಥರ ಗಟ್ಟಿ ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಗಟ್ಟಿ ಬರೋವರೆಗೂ ಫ್ರೈ ಮಾಡಿ. ನೋಡಿ, ಇವಾಗ ಇದನ್ನ ಆರಿಸಿದ್ರೆ ಇಷ್ಟು ಮಾತ್ರ ಗಟ್ಟಿ ಬರುತ್ತೆ. ಸೊ ನಮಗೆ ಉಂಡೆ ಕಟ್ಟಕ್ಕೆ ಕ್ಲೀನಾಗಿ ಸರಿ ಹೋಗುತ್ತೆ. ಇವಾಗ ಒಬ್ಬಟ್ಟು ಮಾಡ್ಕೊಬಿಡೋಣ. ಇವಾಗ 1 ಅವರ್ ಆಗಿದೆ ನೋಡಿ, ಇದು ಕ್ಲೀನಾಗಿ ಆಗಿದೆ. ಸೊ ನೀಟಾಗಿ ಎಣ್ಣೆ ಹಾಕಿ ತಟ್ಕೋಬೇಕು ನೀವು, ಹಿಟ್ಟೇನು ಹಾಕ್ಕೋಬಾರ್ದು. ಸೊ ಒಬ್ಬಟ್ಟು ಅಂದ್ರೇ ಎಣ್ಣೆ, ಅದು ಫುಲ್ಲು ಎಣ್ಣೆಯಲ್ಲೇ ಆಗೋದು. ಸೊ ನೋಡಿ, ನೀಟಾಗಿ ಇವಾಗ ಹಾಕ್ಕೊಂಡು ಒಂದು ಹಿಡಿಯಷ್ಟು ಹೂರ್ಣ ಜಾಸ್ತಿನೇ ಇಕ್ಕೋಬೇಕು, ಅವಾಗೇ ಟೇಸ್ಟ್ ಚೆನ್ನಾಗಿರುತ್ತೆ. ಮೈದಾ ಜಾಸ್ತಿ ಇದ್ದು ಹೂರ್ಣ ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ, ಗಟ್ಟಿ ಆಗುತ್ತೆ. ಸೊ ತಟ್ಟೋದಕ್ಕೆ ಮೈದಾ ಸ್ವಲ್ಪ ಕಡಿಮೆ ತೊಗೊಂಡು ಹೂರ್ಣ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ. ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನ ನೀಟಾಗಿ ಎಲ್ಲ ಕಡೆಯಿಂದ ಕ್ಲೋಸ್ ಮಾಡ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ತಟ್ಟಬೇಕು ಮತ್ತೆ ಇವಾಗ ಇದನ್ನು. ಸೊ ತಟ್ಟೋದ್ರಲ್ಲೇ ಇರೋದು ಇದು ಒಬ್ಬಟ್ಟು. ನೀವು ತಟ್ಟೋದೇ ನೀಟಾಗಿ ತಟ್ಟಬೇಕು, ಇಲ್ಲ ಇಲ್ಲೇ ಅದು ಸರಿಯಾಗಿ ತಟ್ಟಿಲ್ಲ ಅಂದರೆ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ. ಸೊ ನೋಡಿ, ನೀಟಾಗಿ ಎಣ್ಣೆ ಕೈಗೆ ನಿಮ್ಗೆ ಅಂಟ್ಕೋಬಾರ್ದು ಅಷ್ಟೇ, ಆವಾಗ ಅದು ನೀಟಾಗಿ ಬರುತ್ತೆ. ಕೈಗೆ ಅಂಟ್ಕೊಂಡ್ರೆ ಅದು ನೀಟಾಗಿ ಬರೋಲ್ಲ. ನೀಟಾಗಿ ತಟ್ಟಿ. ನೋಡಿ, ಹೆಂಚಿಗೆ ಕಾದಿದೆ. ಇವಾಗ ನಾನು ಹೆಂಚಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಸುತ್ತನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ತುಪ್ಪನಲ್ಲೂ ಸುಟ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ನೀಟಾಗಿ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಆಗಿದೆ ನೋಡಿ. ಈ ಥರ ಬೆಂದರೆ ಸಾಕು ನಿಮಗೆ. ಸೊ ಹೂರ್ಣ ಆಲ್ರೆಡಿ ಬೆಂದಿದೆ. ಇಲ್ಲಿ ನಿಮಗೆ ಮೇಲೆ ಮೈದಾ ಮಾತ್ರ ಬೇಯಬೇಕಾಗುತ್ತೆ. ಸೊ ನೋಡಿ, 2 ಕಡೆ ನೀಟಾಗಿ ಬೆಂದಿದೆ. 2 ಕಡೆ ಆದಮೇಲೆ ನೀವು ತುಪ್ಪನಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಆದಮೇಲೆ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು. ತುಂಬ ಈಸಿ ಇದೆ. ಸೀಸನ್ ಮುಗಿಯೋಷ್ಟರಲ್ಲೇ ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಎಷ್ಟು ಸಾಫ್ಟಾಗಿದೆ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.